ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಮಸ್ಕಾರ ಸರ್, ನಾನು ನಿವೇದಿತಾ ದೇವಸಾಗರ. ಗೊತ್ತು, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಇವ್ರು ನಮ್ಮ ಹಸ್ಬೆಂಡು ದೇವಾನಂದ ಸ್ವಾಮಿ. ನಮಸ್ತೆ ಸರ್. ನಮಸ್ಕಾರ. ಅಂತ್ಯೋದಯ ಪಕ್ಷದ ಪರವಾಗಿ ಸಿದ್ಧಾರ್ಥಪುರ ಕ್ಷೇತ್ರದಿಂದ ನಾನು ನಾಮಪತ್ರನ ಸಲ್ಲಿಸೋದಕ್ಕೆ ಬಂದಿದ್ದೀನಿ. ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಬಂದಿದ್ದೀರಾ? ಮಾವ, ಫೈಲ್ ಕೊಡಿ. ನೋಡಿ, ಪ್ರಪೋಸಲ್ಸ್ ಹೆಸರೆಲ್ಲ ಸರಿ ಇದೆಯಾ ನೋಡಿ. ಎಲ್ಲ ಸರಿ ಇದೆ ಸರ್. ಸರಿ, ಹಾಗಾದರೆ ಆ ರಿಜಿಸ್ಟ್ರಲ್ಲಿ ಸೈನ್ ಮಾಡಿಸ್ಕೊಂಬಿಡಿ. ಓಕೆ ಸರ್. ತಗೊಳ್ಳಿ, ಅಕ್ನಾಲಜ್ಮೆಂಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ನಿವೇದಿತಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ದೇವು. ನಿವೇದಿತಾಗೆ ಮಾಮ, ಹಾಗೆಲ್ಲ ಕೂಗಬಾರ್ದು. ಇಲ್ಲಿ ಕೂಗಬಾರ್ದಾ? ದೇವಯಾನಿ ಅವ್ರಿಗೆ, ದೇವಯಾನಿ ಅವ್ರಿಗೆ. ನಮಸ್ಕಾರ ದೇವ್ಯಾನಿ. ನಮಸ್ಕಾರ ನಿವೇದಿತಾ. ನೀವು ನಾಮಿನೇಷನ್ ಫೈಲ್ ಮಾಡೋಕ್ಕೆ ಬಂದಿದ್ದೀರಿ ಅಂತ ನನಗೆ ಗೊತ್ತೇ ಆಗಲಿಲ್ಲ. ಆಚೆ ಕಡೆ ವೆಹಿಕಲ್ಗಳು, ಜನರ ಗಲಾಟೆಗಳು ಏನೂ ಇರಲಿಲ್ವಲ್ಲ, ಹಾಗಾಗಿ ನೀವಿಲ್ಲಿ ಬಂದಿರಲ್ಲ ಅಂತ ಅಂದ್ಕೊಂಡಿದ್ದೆ. ಆಯಿತಾ ನಾಮಿನೇಷನ್ ಫೈಲ್ ಮಾಡಿದ್ದು? ಆಯಿತು. ನಾನು ಅರ್ಧ ಗಂಟೆ ಮುಂಚೆನೇ ಬರಬೇಕಾಗಿತ್ತು, ಆದರೆ ಏನು ಮಾಡೋದು, 20,000 ಜನ ಮೆರವಣಿಗೆಗೆ ಬಂದ್ಬಿಟ್ರು. 100 ಕಾರ್ಗಳು, 50 ಮೋಟ್ರ್ ಸೈಕಲ್ಗಳು. ಲೇಟ್ ಆಗೋಯ್ತು. ನೀವೆಷ್ಟು ವೆಹಿಕಲ್ಗಳಲ್ಲಿ ಬಂದಿದ್ದೀರಿ? ಇಲ್ಲ, ನಾವು ಪಾದಯಾತ್ರೆಯಲ್ಲಿ ಬಂದಿದ್ದೀವಿ. ನಾವು ಬಂದಿರೋದು ಇಷ್ಟೇ ಜನ. ನಿವೇದಿತಾ, ತಪ್ಪು ತಿಳ್ಕೊಬೇಡಿ. ಟ್ರೆಂಡ್ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ. ನನ್ನ ಜೊತೆ 20,000 ಜನ ಬಂದಿದ್ದಾರೆ, ನಿಮ್ಮ ಜೊತೆ 50 ಜನನೂ ಬಂದಿಲ್ಲ. ನೀವು ಗೆಲ್ಲೋದು ಕಷ್ಟ ಅಂತ ಅನ್ಸಲ್ವಾ? ಆಗಿದ್ದಾಗಲಿ ಬಿಡಿ ದೇವ್ಯಾನಿ. ಮೇಡಮ್, ಸೋತು ಅವಮಾನ ಆಗೋದಕ್ಕಿಂತ ನಿಮ್ಮ ನಾಮಿನೇಷನ್ ವಾಪಸ್ ತಗೊಂಬಿಡೋದೇ ಒಳ್ಳೆಯದು. ನಮ್ಮ ದೇವಯಾನಿ ಮೇಡಮ್ ಮುಂದೆ ನೀವು ಗೆಲ್ಲೋದಕ್ಕಾಗಲ್ಲ, ಠೇವಣಿ ಕಳ್ಕೊಂಬಿಡ್ತೀರಾ. ನಿಮ್ಮ ಕಡೆಯವರೆಲ್ಲ ನನ್ನ ಕಡೆ ಬಂದ್ಬಿಡ್ತಾರೆ ನೋಡಿ. ಗೌತಮ್ ಚೋಗ್ಲೆ ನಿಮ್ಮ ಪಕ್ಷದ ಕಾರ್ಪೊರೇಟರ್ ಈಗ ನನ್ನ ಕಡೆ ಇದ್ದಾರೆ. ಬನ್ರಿ ಗೌತಮ್ ಚೋಗ್ಲೆ. ನಮಸ್ತೆ ಮೇಡಮ್. ಅಯ್ಯ, ನಿನ್ನೆವರೆಗೂ ನಮ್ಮ ಜೊತೆ ಇದ್ದೆ, ಇವತ್ತು ಆ ಕಡೆ ಸೇರ್ಕೊಂಡ್ಬಿಟ್ಯಾ? ಎಷ್ಟಕ್ಕಪ್ಪ ಕುದುರಿಸಿದೆ ರೇಟು? ಏಯ್, ಜಾಡ್ಸ್ ಹೊಡೆದ್ಬಿಡ್ತೀನಿ ಈ ಥರ ಮಾತಾಡಿದ್ರೆ. ರೀ ಚೌಗಲೆ ಅವರೇ, ಏನ್ರಿ ಹಾಗೆ ಮಾತಾಡ್ತೀರಾ ವಯಸ್ಸಾದವ್ರ ಹತ್ರ? ಸ್ವಲ್ಪನೂ ಮರ್ಯಾದೆ ಬೇಡವಾ? ನೋಡಿ, ಹಾಗೆಲ್ಲ ಮಾತಾಡಬಾರ್ದು ಇಲ್ಲಿ. ಶಂಕರ್ ಮಾವ, ಸುಮ್ಮನಿರಿ ಪ್ಲೀಸ್. ಅಯ್ಯ, ಸತ್ಯ ಮಾತಾಡಬಾರ್ದು ಅಂದರೆ ಹೆಂಗೆ ನಿವೇದಿತಾ? ಇವನ್ನ ಕೊಂಡ್ಕೊಂಡಿದ್ದಾರವರು. ಹೇಯ್, ಸುಮ್ಮನಿರಿ ಚೌಗ್ಲೆ. ನಿವೇದಿತಾ ಅವರೇ, ನಿಮ್ಮ ಮಾವನವ್ರಿಗೆ ಸುಮ್ಮನಿರಕ್ಕೆ ಹೇಳಿ. ಯಾಕೆ ಇಲ್ಲಿ ಗಲಾಟೆ? ಸುಮ್ಮನಿರಿ ಶಂಕರ್ ಮಾವ. ದೇವ್ಯಾನಿ, ಗುಡ್ ಲಕ್. ನಿಮಗೆ ಶುಭವಾಗಲಿ. ಬರ್ತೀನಿ. ಒಂದು ನಿಮಿಷ ನಿವೇದಿತಾ, ಇನ್ನೊಂದ್ಸಲ ಯೋಚನೆ ಮಾಡಿ. ನಾಮಿನೇಷನ್ ವಾಪಸ್ ತಗೊಳ್ಳೋದೇ ಒಳ್ಳೆಯದು. ಪ್ರವಾಹದ ವಿರುದ್ಧ ಈಜಬಾರ್ದು ಅಲ್ವಾ? ಬರ್ತೀವಿ ದೇವ್ಯಾನಿ.
ಈ ಚೌಗ್ಲೆ ಜಾಗ ಬಿಡ್ರಿ, ಮೇಡಮ್ನವ್ರು ಹೋಗ್ತಾರಂತೆ. ರುದ್ರಾಂಚಲ ರಾಜ್ಯದಲ್ಲಿ ನಡೆಯುತ್ತಿರುವ ವಿಧಾನಸಭಾ ಚುನಾವಣೆಗಳಲ್ಲಿ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನಾಂಕವಾಗಿದ್ದು ಒಟ್ಟು 280 ಕ್ಷೇತ್ರಗಳಲ್ಲಿ ಈ 5 ದಿನಗಳಲ್ಲಿ 3510 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. 3ನೇ ತಾರೀಕಿನಂದು ಸೋಮವಾರ ರಾಜ್ಯದ ಮುಖ್ಯಮಂತ್ರಿಯಾದ ಶ್ರೀ ಸುಶೀಲ್ ಕುಮಾರ್ ಬಿಂಗಾರ್ ಅವರು ಜನಹಿತ ಪಕ್ಷದಿಂದ ದೇವಸಾಗರದ ಪ್ರಮುಖ ಬೀದಿಗಳಲ್ಲಿ ನೂರಾರು ವಾಹನಗಳಲ್ಲಿ ಮೆರವಣಿಗೆ ಬಂದು ಪಕ್ಷದ ಇತರ ಮುಖಂಡರೊಡನೆ ತಮ್ಮ ನಾಮಪತ್ರ ಸಲ್ಲಿಸಿದರು. ಶರಣ್ ಕುಮಾರ್ ಅಪ್ಲಿಕೇಶನ್ ಕೊಡಿ. ತಗೊಳ್ಳಿ ನಮ್ಮ ಅಪ್ಲಿಕೇಶನ್. All the best, sir. ಅದೇ ದಿನ ವಿರೋಧ ಪಕ್ಷವಾದ ಅಂತ್ಯೋದಯ ಪಕ್ಷದಿಂದ ಶ್ರೀಮತಿ ಶರಾವತಿಯವರು ಪಾದಯಾತ್ರೆಯ ಮೂಲಕ ತಮ್ಮ ಬೆಂಬಲಿಗರೊಂದಿಗೆ ಬಂದು ನಾಮಪತ್ರ ಸಲ್ಲಿಸಿದರು. ಶರಾವತಿಯವರ ಕಿರಿಯ ಮಗ ಈಗಿನ ಲೋಕಸಭಾ ಸದಸ್ಯ ಕೃಷ್ಣಾನಂದ ಸ್ವಾಮಿಯವರು ಬಿಂಗಾರ್ ಅವರ ಜೊತೆ ಬಂದಿದ್ದರೆ ಶರಾವತಿಯವರ ಹಿರಿಯ ಮಗ ಮಾಜಿ ಉಪಮುಖ್ಯಮಂತ್ರಿ ದೇವಾನಂದ ಸ್ವಾಮಿಯವರು ತಮ್ಮ ತಾಯಿಯ ಜೊತೆ ಬಂದಿದ್ದರು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಕೂತ್ಕೊಳ್ಳಿ. ನಾನು ಶರಾವತಿ ರಾಜಾನಂದ ಸ್ವಾಮಿ, ದೇವಸಾಗರದಿಂದ ನಾಮಿನೇಷನ್ ಫೈಲ್ ಮಾಡಕ್ಕೆ ಬಂದಿದ್ದೀನಿ. ಇಲ್ಲೊಂದು ಸಿಗ್ನೇಚರ್ ಹಾಕಿ. ಈ ಸಂದರ್ಭದಲ್ಲಿ ನಮ್ಮ ಛಾಯಾಗ್ರಾಹಕರ ಕಣ್ಣಿಗೆ ಬಿದ್ದ ಹೃದಯ ಮುಟ್ಟುವ ದೃಶ್ಯವೊಂದನ್ನು ಪ್ರಸಾರ ಮಾಡುತ್ತಿದ್ದೇವೆ. ನಾಮಿನೇಷನ್ ಫೈಲ್ ಮಾಡಿದ್ದಾಯ್ತಾ? ಸಾರಿ ಮಾ, ನ್ಯಾಯವಾಗಿ ನೋಡಿದ್ರೆ ನಾನು ನಿನ್ನ ಮಗನಾಗಿ ನೀನು ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ನಾನು ನಿನ್ನ ಜೊತೆ ಬರಬೇಕಾಗಿತ್ತು. ಆದರೆ ನಾನು ಬೇರೆ ಪಕ್ಷದವನು, ಹಾಗಾಗಿ ಬರೋದಕ್ಕಾಗಲಿಲ್ಲ. ನಾಳೆ ದಿನ ಪ್ರಚಾರದ ಟೈಮಲ್ಲೂ ನಿನ್ನ ವಿರುದ್ಧವಾಗಿ ಪ್ರಚಾರ ಮಾಡಬೇಕಾಗತ್ತೆ, ನಿನ್ನ ವಿರುದ್ಧವಾಗಿ ಭಾಷಣ ಮಾಡಬೇಕಾಗತ್ತೆ. ದಯವಿಟ್ಟು ನನ್ನ ಕ್ಷಮಿಸಮ್ಮ. ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ. ನನಗೆ ಆದರ್ಶ, ನಿನಗೆ ಕರ್ತವ್ಯ. ನನಗೆ ಯಾವ ಬೇಜಾರು ಇಲ್ಲ. ನೀನು ಅಷ್ಟೇ ಬೇಜಾರು ಮಾಡ್ಕೋಬೇಡ. ಎಲೆಕ್ಷನ್ ಆದಮೇಲೆ ಮತ್ತೆ ನೀನು ನನ್ನ ಮಗನೇ, ನಾನು ನಿನ್ನ ತಾಯಿನೇ. ದೇವ್ರು ನಿನ್ಗೆ ಒಳ್ಳೇದು ಮಾಡಲಿ. ಆಲ್ ದಿ ಬೆಸ್ಟ್.
ರಾಜಾನಂದ ಸ್ವಾಮಿಯವರ ಹಿರಿಯ ಸೊಸೆಯಾದ ನಿವೇದಿತಾ ದೇವಸಾಗರರವರು ಅಂತ್ಯೋದಯ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದು, ಅವರು ಇಂದು ತಮ್ಮ ಪತಿ ಮಾಜಿ ಉಪಮುಖ್ಯಮಂತ್ರಿ ದೇವಾನಂದ ಸ್ವಾಮಿ ಮತ್ತು ಇತರ ಮುಖಂಡರೊಂದಿಗೆ ಬಂದು ನಾಮಪತ್ರ ಸಲ್ಲಿಸಿದರು. ರಾಜಾನಂದ ಸ್ವಾಮಿಯವರ ಕಿರಿಯ ಸೊಸೆ ಮತ್ತು ಜನಹಿತ ಪಕ್ಷದ ಕಾರ್ಯಾಧ್ಯಕ್ಷೆ ದೇವಯಾನಿಯವರು ಜನಹಿತ ಪಕ್ಷದಿಂದ ಅದೇ ಸಿದ್ಧಾರ್ಥಪುರ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದರು. ಓರಗಿತ್ತಿಯರು ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಎದುರು ಬದರಾದ ಸಂದರ್ಭವನ್ನು ನಮ್ಮ ಛಾಯಾಗ್ರಾಹಕರು ಸೆರೆ ಹಿಡಿದಿದ್ದಾರೆ. ಜನಹಿತ ಪಕ್ಷದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಕೈಗಾರಿಕಾ ಸಚಿವರಾದ ಮುನಿಯಪ್ಪನವರು ಸುಡುಕುಪ್ಪ ಕ್ಷೇತ್ರದಲ್ಲಿ ನೂರಾರು ವಾಹನಗಳ ಮೆರವಣಿಗೆಯಲ್ಲಿ ಬಂದು ತಮ್ಮ ನಾಮಪತ್ರ ಸಲ್ಲಿಸಿದರೆ, ಅಂತ್ಯೋದಯ ಪಕ್ಷದ ಮುಖಂಡರಲ್ಲೊಬ್ಬರಾದ ಶ್ರೀಮತಿ ಅನುಪಮಾ ರಾಘವೇಂದ್ರರವರು ಪಾದಯಾತ್ರೆಯಲ್ಲಿ ಬಂದು ಅಂತ್ಯೋದಯ ಪಕ್ಷದಿಂದ ನಾಮಪತ್ರ ಸಲ್ಲಿಸಿದರು. ಜೇನುಹೊಳೆ ಕ್ಷೇತ್ರದಿಂದ ಜನಹಿತ ಪಕ್ಷದ ಮುಖಂಡರಲ್ಲೊಬ್ಬರು ಮತ್ತು 5 ಕೋಟಿ ರೂಪಾಯಿ ಸೂಟ್ಕೇಸ್ ಪ್ರಕರಣದಲ್ಲಿ ಭಾಗಿಯಾಗಿದ್ದವರಾದ ಹರಿಕುಮಾರ್ ಅವರು ನಾಮಪತ್ರ ಸಲ್ಲಿಸಿದರೆ, ಅವರ ವಿರುದ್ಧವಾಗಿ ಅಂತ್ಯೋದಯ ಪಕ್ಷದಿಂದ ಶ್ರೀ ಮುಕುಂದೇಗೌಡರು ಪಾದಯಾತ್ರೆಯಲ್ಲಿ ಬಂದು ನಾಮಪತ್ರ ಸಲ್ಲಿಸಿದರು. ಗೌರಿಘಟ್ಟ ಕ್ಷೇತ್ರದಿಂದ ಅಂತ್ಯೋದಯ ಪಕ್ಷದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾದ ಕೃಷ್ಣಾರೆಡ್ಡಿಯವರಿಗೆ ಟಿಕೆಟ್ ನೀಡಲಾಗಿದ್ದು, ಅವರನ್ನು ಸ್ವತಃ ಪಕ್ಷದ ಮುಖಂಡರಾದ ಶ್ರೀ ಶಿವಕೃಷ್ಣ ದೇಸಾಯಿ ಅವರು ಕರೆದುಕೊಂಡು ಬಂದು ನಾಮಪತ್ರ ಸಲ್ಲಿಸಿದರು. ನಮಸ್ಕಾರ. 3 ಸೆಟ್ ಪೇಪರ್ಸ್ ಇದೆ ಸರ್. ಇತ್ತೀಚೆಗೆ ತಾನೇ ಆ ಪಕ್ಷವನ್ನು ಅಲ್ಲಿ ಪ್ರತಿನಿಧಿಸುತ್ತಿದ್ದ ವೀರಾರೆಡ್ಡಿಯವರು ಬಿಂಗಾರವರ ಜನಹಿತ ಪಕ್ಷಕ್ಕೆ ಪಕ್ಷಾಂತರವಾಗಿದ್ದಾರೆಂಬುದು ಗಮನಾರ್ಹ. ಇವರ ವಿರುದ್ಧ ಜನಹಿತ ಪಕ್ಷದಿಂದ ಪಾರ್ವತಿ ದೇಸಾಯಿ ಅವರು ನಾಮಪತ್ರ ಸಲ್ಲಿಸಿದರು. ನಮಸ್ಕಾರ ಸರ್. ಸರ್, ಪಾರ್ವತಿ ದೇಸಾಯಿಂದ ಬೂದಿಯಾಳ್ ಕ್ಷೇತ್ರದಿಂದ ನಾಮಿನೇಷನ್ಸ್ ಫೈಲ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ಶಿವಾನಿ ಶ್ರೀರಾಮ್ರವರು ನಗರದ ಹೃದಯ ಭಾಗವಾದ ರುದ್ರಾಕ್ಷಿಪುರ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದರೆ, ಅವರ ವಿರುದ್ಧ ಚರಣ್ ಕುಮಾರ್ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಜಾಜಿಕಟ್ಟೆ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ. ದೇವಗಿರಿ ಕ್ಷೇತ್ರದಲ್ಲಿ ಅಣ್ಣ ತಮ್ಮಂದರಿಬ್ಬರ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿದೆ. ಬಿಂಗಾರವರ ಬಲಗೈ ಬಂಟರೆಂದು ಪ್ರಸಿದ್ಧರಾದ ಮತ್ತು ಜನಹಿತ ಪಕ್ಷದ ಮುಖಂಡರಾದ ಸಚಿವ ಪರಮಾನಂದ ಗೌಡರು ದೇವಗಿರಿ ಕ್ಷೇತ್ರದಲ್ಲಿ ಭಾರೀ ಜನ ಬೆಂಬಲದೊಂದಿಗೆ ಬಂದು ಜನಹಿತ ಪಕ್ಷದಿಂದ ನಾಮಪತ್ರ ಸಲ್ಲಿಸಿದರೆ, ಅವರ ಸಹೋದರ ಶಿವಾನಂದ ಗೌಡರು ಅಂತ್ಯೋದಯ ಪಕ್ಷದಿಂದ ಅದೇ ಕ್ಷೇತ್ರದಿಂದ ತಮ್ಮ ಸಹೋದರನ ವಿರುದ್ಧ ನಾಮಪತ್ರ ಸಲ್ಲಿಸಿದ್ದಾರೆ. ಚುನಾವಣಾಧಿಕಾರಿಗಳ ಕಚೇರಿಯ ಮುಂದೆ ಅಣ್ಣ ತಮ್ಮಂದಿರು ಎದುರಾದಾಗ ಸಣ್ಣ ಘರ್ಷಣೆ ಸಂಭವಿಸಿತು. ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಪೊಲೀಸರು ಮಧ್ಯಪ್ರವೇಶಿಸಬೇಕಾಯಿತು. ಪರಮಾನಂದ, ಇನ್ನೊರು ವಿರುದ್ಧ ನಾಮಿನೇಷನ್ ಫೈಲ್ ಮಾಡೋಕೆ ಹೋಗ್ತಾ ಇದ್ದೀನಿ. 50,000 ಹೋಟ್ಲ ಡುಮ್ಕಿ ಹೊಡ್ಸ. ರೀ ಮೇಷ್ಟ್ರೆ, ಕಂಡಿದ್ದೀನಿ ನಡಿಯಯ್ಯ. ಅದು ತೋಡ್ತಕೋ, ನಿನ್ನ ಹೋಗ್ತಾಗ ನೋಡೋಣ. ಹೋಗೋ, ನಾಮಿನೇಷನ್ ಫೈಲ್ ಮಾಡು. ನಡೀರಿ ಸರ್. ಜಾಸ್ತಿ ಮಾತಾಡಬೇಡ, ಚೆನ್ನಾಗಿರೋದಿಲ್ಲ. ಸರ್, ಇಲ್ಲೆಲ್ಲ ಯಾಕೆ ಸರ್ ಗಲಾಟೆ? ದಯವಿಟ್ಟು ಮೇಷ್ಟ್ರೆ, ದಯವಿಟ್ಟು.
ಡುಮ್ಕಿ 50,000 ಡುಮ್ಕಿ. ಕೂತ್ಕೊಳ್ಳಿ. ದೇವಗಿರಿ ಗ್ರಾಮಾಂತರ್ಗೆ ಸ್ಪರ್ಧಿಸ್ತಾ ಇದ್ದೀನಿ, ಒಪ್ಪಿಸ್ಕೋಬೇಕು. ಈ ಸಾರಿ ಪರಮಾನಂದ ಗೌಡನ್ಗೆ ಡುಮ್ಕಿ ಹೊಡಿಸ್ತಾ ಇದ್ದೀನಿ, ನೋಡ್ತಾ ಇರಿ. ಹಾಗೆಲ್ಲ ನೀವು ಹೇಳ್ಬಾರ್ದು. ಆಯ್ತು. ಅಂತ್ಯೋದಯ ಪಕ್ಷದ ಹಿರಿಯ ಮುಖಂಡ ಮತ್ತು ಮಾಜಿ ಮುಖ್ಯಮಂತ್ರಿ ಶಿವಕೃಷ್ಣ ದೇಸಾಯಿ ಅವರು ತಮ್ಮ ಸ್ವಕ್ಷೇತ್ರವಾದ ಪ್ರತಿಷ್ಠಿತ ಹೇಮಗಿರಿ ಕ್ಷೇತ್ರದಿಂದ ಬುಧವಾರದ ದಿನ ಪಕ್ಷದ ಮುಖಂಡರು ಹಾಗೂ ತಮ್ಮ ಬೆಂಬಲಿಗರೊಂದಿಗೆ ಊರಿನಲ್ಲಿ ಪಾದಯಾತ್ರೆ ನಡೆಸಿ ಬಂದು ನಾಮಪತ್ರ ಸಲ್ಲಿಸಿದರು. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ ಸರ್. ಸರ್, ಇವರು ನಮ್ಮ ಪಕ್ಷದ ಅಧ್ಯಕ್ಷೆ ನಿವೇದಿತಾ ಅವರು. ನಮಸ್ಕಾರ. ಮುಕುಂದೇಗೌಡರು ಗೊತ್ತು ಸರ್. ಅನುಪಮ ಅವರು ಗೊತ್ತು ಸರ್. ಎಲ್ಲರೂ ಗೊತ್ತು ಸರ್. ಸರ್, ನಾಮಿನೇಷನ್ಸ್ ಫೈಲ್ ಮಾಡಬೇಕಾಗಿತ್ತು. ಗೊತ್ತು ಸರ್. ಸರ್, 3 ಸೆಟ್ ಪೇಪರ್ಸ್. ಹಾಂ, ಸರಿ. ಪ್ರಪೋಸಲ್ಸು ಹಾಕ್ಸಿದೆ ಸರ್. ಒಂದೊಂದು ಸೆಟ್ಟಿಗೆ 10 ಜನದ ಪ್ರಪೋಸಲ್ಸ್ ಹಾಕ್ಸಿದೆ ಸರ್. ಸರಿ ಸರಿ. ಸರ್, ತಗೊಳ್ಳಿ ಸರ್. ತಮ್ಮ ನಾಮಿನೇಷನ್ಗೆ ಅಕ್ನಾಲಜ್ಮೆಂಟ್. ಬರ್ತೀವಿ ನಾವು. ಓಕೆ ಸರ್. ಇದೇ ವೇಳೆ ಶಿವಕೃಷ್ಣ ದೇಸಾಯಿ ಅವರ ಸೊಸೆ ಹಾಗೂ ಹಾಲಿ ಮುಖ್ಯಮಂತ್ರಿ ಸುಶೀಲ್ ಕುಮಾರ್ ಬಿಂಗಾರ್ ಅವರ ಮಗಳು ಮತ್ತು ಜನಹಿತ ಪಕ್ಷದ ಅಧ್ಯಕ್ಷೆಯಾದ ಶ್ರೀಮತಿ ಮೃಣಾಲಿನಿ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಬಂದು ನಾಮಪತ್ರ ಸಲ್ಲಿಸಿದರು. ಈ ಸಮಯದಲ್ಲಿ ಅವರ ಪತಿ ಶಿವಕೃಷ್ಣ ದೇಸಾಯಿ ಅವರ ಪುತ್ರ ಸಿದ್ಧಾಂತ್ ರವರು ಮೃಣಾಲಿನಿಯವರ ಜೊತೆಗಿಲ್ಲದೆ ಶಿವಕೃಷ್ಣ ದೇಸಾಯಿ ಅವರ ಜೊತೆ ಬಂದಿದ್ದು ಗಮನಾರ್ಹವಾಗಿತ್ತು. ಈ ಸಮಯದಲ್ಲಿ ನಮ್ಮ ಛಾಯಾಗ್ರಾಹಕರ ಕಣ್ಣಿಗೆ ಬಿದ್ದ ಒಂದು ಸಣ್ಣ ದೃಶ್ಯವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಸಾರಿ ಮಾವ, ನನಗೆ ಬೇರೆ ದಾರಿನೇ ಇರಲಿಲ್ಲ. ನಿಮ್ಮ ವಿರುದ್ಧ ನಾಮಿನೇಷನ್ ಫೈಲ್ ಮಾಡ್ತಾ ಇರೋದಕ್ಕೆ ನನ್ನ ಮನಸ್ಸಿಗೆ ತುಂಬ ಹಿಂಸೆ ಆಗ್ತಾ ಇದೆ. ಮೃಣಾಲಿನಿ, ನಾಟಕ ಆಡ್ಬಿಡಿ. ಕೊನೆಗೂ ನಿಮ್ಮ ಹಠ ನೀವು ಸಾಧಿಸ್ಕೊಂಬಿಟ್ರಲ್ಲ. ಸಿದ್ಧಾಂತ್, ಪ್ಲೀಸ್ ದಯವಿಟ್ಟು ಆ ರೀತಿಯೆಲ್ಲ ಮಾತಾಡಬೇಡಿ. ಅದು ಪಬ್ಲಿಕ್ ಪ್ಲೇಸಲ್ಲಿ. ಈ ವಿಷಯವಾಗಿ ನಮ್ಮ ನಡುವೆ ಸಾಕಷ್ಟು ಚರ್ಚೆಗಳಾಗಿವೆ. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಮತ್ತೆ ನೀವು ಅದೇ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ನೋಡಿ ಸಿದ್ಧಾಂತ್, ಪ್ಲೀಸ್, ಏನು ಇಲ್ಲೂ ಮಾತುಗಳು ನಿಂದು? ಮೃಣಾಲಿನಿ, ನೀನು ಬೇಸರ ಮಾಡ್ಕೊಬೇಡಮ್ಮ. ನೀನು ನನ್ನ ವಿರುದ್ಧ ಎಲೆಕ್ಷನ್ ಸ್ಪರ್ಧಿಸ್ತಾ ಇರೋದು ನನಗೇನು ಬೇಸರ ಇಲ್ಲ. ನೀನು ನಾಮಿನೇಷನ್ಸ್ ಫೈಲ್ ಮಾಡು. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಾವ. ಹೇಮಗಿರಿ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ. ಮೇಡಮ್, ಇದೆಲ್ಲ ರಾಜಕೀಯ ಮೇಡಮ್, ಅಳೋದ್ಯಾಕೆ? ಎಲೆಕ್ಷನ್ ಅಂದಮೇಲೆ ನಗ್ತಾ ಇರ್ಬೇಕು ಮೇಡಮ್. ಬನ್ನಿ ಎಲ್ಲರೂ. ರಾಜಕೀಯ ಮನೆಯನ್ನು ಹೇಗೆ ಛಿದ್ರಗೊಳಿಸುತ್ತದೆ ಎಂಬ ನೋವಿನ ಸಂಗತಿ ಈ ದೃಶ್ಯದಲ್ಲಿ ಕಾಣುತ್ತದೆ.
ಇದೇ ತಿಂಗಳ 8ನೇ ತಾರೀಕು ನಾಮಪತ್ರಗಳನ್ನು ವಾಪಸ್ ಪಡೆಯಲು ಕೊನೆಯ ದಿನಾಂಕವಾಗಿದ್ದು ಯಾವ್ಯಾವ ಅಭ್ಯರ್ಥಿಗಳು ನಾಮಪತ್ರಗಳನ್ನು ಹಿಂತೆಗೆಯುತ್ತಾರೆ ಹಾಗೂ ಯಾವ್ಯಾವ ಅಭ್ಯರ್ಥಿಗಳು ಕಣದಲ್ಲಿ ಉಳಿಯುತ್ತಾರೆ ಎಂಬುದನ್ನು ಕಾದು ನೋಡೋಣ. ഇരുള വിരുദ്ധ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾದಾಟ ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ ഇരുಳ ವಿರುದ್ಧ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾದಾಟ ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ